ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ನನ್ನ ತಮ್ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಸಖತ್ ಟೇಸ್ಟಿಯಾಗಿರುವಂತಹ ಬನ್ಸಿ ರವೆ ಉಪ್ಪಿಟ್ಟು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಎಮ್ಮೆ ಆಗಿರುತ್ತೆ ಉಪ್ಪಿಟ್ಟು. ಈ ಥರ ಮಾಡ್ಕೊತೀನಿ, ಸಖತ್ ಟೇಸ್ಟಿ. ಆ್ಯಂಡ್ ಒಂದು ಪ್ಯಾನಿಗೆ ಎಣ್ಣೆ ಉಪ್ಪಿಟ್ಟಿಗೆ ಜಾಸ್ತಿನೇ ಬೇಕು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಚಟಪಟ ಆಗಲಿ. ಇವಾಗ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಇದೇನಪ್ಪ ಉಪ್ಪಿಟ್ಟು ತೋರಿಸ್ತಾಳೆ ಅಂದ್ಕೋಬೇಡಿ, ಎಲ್ಲ ಇದೆ ನನ್ನ ಚಾನಲಲ್ಲೇ, ಎಲ್ಲ ರೆಸಿಪಿ ಕೂಡ ಹಾಕ್ತಿದ್ದೀನಿ. ಹಾಗಾಗಿ ಉಪ್ಪಿಟ್ಟು ಕೂಡ ಆ್ಯಡ್ ಮಾಡಿದ್ದೀನಿ. ಕಡಲೆಬೇಳೆ ಹಾಕಿದ್ದೀನಿ, ಉದ್ದಿನಬೇಳೆ. ಇದಿಷ್ಟು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಬನ್ಸಿ ರವೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊತೀನಿ, ಸಗದಾಗಿರುತ್ತೆ. ಹಸಿಮೆಣಸಿನ್ಕಾಯಿ ನಾವಿಲ್ಲೊಂದು 7-8 ಜನಕ್ಕೆ ಮಾಡೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ತೀವಿ. ನಿಮ್ಮ ಮನೇಲಿ ಹೆಂಗೆ ತಿಂತೀರೋ ಖಾರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಣ್ಣದಾಗಿಟ್ಟಿರುವಂತಹ ಕರಿಬೇವಿನ ಸೊಪ್ಪು, ಇದನ್ನು ಒಂದು ಸರಿ ಫ್ರೈ ಆಗಬೇಕು, ಅದು ಎಣ್ಣೆಲಿ ಚೆನ್ನಾಗಿ. ಇವಾಗ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ. ಇದನ್ನು ಚೆನ್ನಾಗಿ ಬೇಯಬೇಕು ಈರುಳ್ಳಿ. ನೋಡಿ ಎಣ್ಣೆ ಹೆಂಗೆ ಕಾಣಿಸ್ತಾ ಇದೆ, ಈ ಥರ ಎಣ್ಣೆ ಇಷ್ಟು ಎಣ್ಣೆ ಹಾಕಿದರೆ ಉಪ್ಪಿಟ್ಟು ಮಾತ್ರ ಸಗದಾಗಿ ಬರುತ್ತೆ. ಡಯಟ್ ಅನ್ನೋರು ಎಣ್ಣೆ ಕಡಿಮೆ ಹಾಕ್ಕೊಳ್ಳಿ. ನೀವೇನು ಡಯಟ್ ಏನಿಲ್ಲ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ಅದ್ರ ಟೇಸ್ಟೇ ಬೇರೆ ಉಪ್ಪಿಟ್ಟಿಂದು. ನೋಡಿ ಇವಾಗ ಇದು ಬೆಂದಿದೆ. ಇವಾಗ ಬಿಸಿ ನೀರು ಕಾಯಿಸಿ ಹಾಕೋತಿದ್ದೀನಿ. ನಾನು 2 ಲೋಟಕ್ಕೆ 5 ಲೋಟ ಬಿಸಿ ನೀರು, 2 ಲೋಟ ಬನ್ಸಿ ರವೆಗೆ 5 ಲೋಟ ಬಿಸಿ ನೀರು. ನೀವು ಈ ರೀತಿ ಬಿಸಿ ನೀರು ಕಾಯಿಸಿ ಹಾಕಿ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ಕೂಡ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಇದಕ್ಕೆ ರವೆ ಹಾಕೊಳ್ಳೋಣ. 2 ಕಪ್ ಬನ್ಸಿ ರವೆ ತೊಗೊಂಡಿದ್ದೀವಿ. ಬಿಸಿ ಬಿಸಿ ಉಪ್ಪಿಟ್ಟು ಮೇಲೆ ತುಪ್ಪ ಹಾಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಸಂಜೆ ಹೊತ್ತು ಇನ್ನೇನು ನೈಟ್ ಟೈಮ್ ಮಾಡ್ಕೋಬೇಕು. ಬೆಳಗ್ಗೆ ಅವಸರ ಇರುತ್ತೆ, ಬಿಸಿ ಬಿಸಿ ತಿನ್ನೋಕ್ಕಾಗಲ್ಲ. ಹಂಗೆ ನೈಟ್ ಟೈಮ್ ಮಾಡ್ಕೊತೀನಿ, ಸಕ್ಕತ್ತಾಗಿರುತ್ತೆ ಇದು ಉಪ್ಪಿಟ್ಟು. ಎಸ್ಪೆಷಲಿ ಹೆಣ್ಮಕ್ಳಿಗೆ ಬಿಸಿ ಬಿಸಿ ತಿನ್ನೋಕ್ಕಾಗೋದಿಲ್ಲ, ಹಂಗಾಗಿ ನೈಟ್ ಟೈಮ್ ಮಾಡ್ಕೊತೀನಿ, ಸಕ್ಕತ್ತಾಗಿರುತ್ತೆ. ಮಾರ್ನಿಂಗ್ ಆದರೆ ನಾವೆಲ್ಲ ಮಾಡಿಟ್ಟು ಸ್ನಾನ, ಪೂಜೆ, ಮನೆ ಕೆಲಸ ಅಂದ್ಕೊಂಡು ತಿನ್ನೋದೇ ಇಲ್ಲ. ಮೇಲೆ ಕೊತ್ತಂಬರಿ ಸೊಪ್ಪು, 1-2 ನಿಮಿಷ ಮುಚ್ಚಿಟ್ಬಿಡೋಣ ಇದನ್ನು. ಈಗ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ.
ರವೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ನಾವು ಈ ಟೈಮಲ್ಲಿ ಹುಳಿ ಹಾಕ್ತಿದ್ದೀವಿ. ನಿಂಬೆಹಣ್ಣು ಹುಳಿ ಹಿಂಡ್ಕೊಳ್ಳೋಣ ಇದಕ್ಕೆ. ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹುಳಿ ಹಾಕಿದ್ದೀವಲ್ಲ, ಬಿಸಿ ಬಿಸಿ ಉಪ್ಪಿಟ್ಟು, ಒಂದು ಫಿಲ್ಟರ್ ಕಾಫಿ ಇದ್ದರೆ ನೋಡಿ ಸಖತ್ತಾಗಿರುತ್ತೆ. ಈ ಗಾಳಿ ಕಾಲ ಆಗಿರೋದ್ರಿಂದ ಸೂಪರು. ಯಾರ್ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಟೇಸ್ಟಿಗೆ ಸಕ್ಕರೆ. ಬಿಸಿ ಬಿಸಿ ಬನ್ಸಿರವೆ ಉಪ್ಪಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, ಈಗ ಸರ್ವ್ ಮಾಡೋದೊಂದೇ ಬಾಕಿ ಇದೆ. ರೆಡಿಯಾಗಿದೆ ಉಪ್ಪಿಟ್ಟು. ನೋಡೋದಕ್ಕೂ ಅಷ್ಟೇ ಸಖತ್ತಾಗಿ ಕಾಣಿಸ್ತಿದೆ, ಟೇಸ್ಟು ಅಷ್ಟೇ ಸೂಪರಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಿಬಿಡಿ. ಮೇಲೆ ಬಿಸಿ ಉಪ್ಪಿಟ್ಟು ಮೇಲೆ ತುಪ್ಪ ಹಾಕ್ಕೊಂತಿದ್ರೆ ಸೂಪರಾಗಿರುತ್ತೆ. Thank you for watching the video. Once again, thank you so much.